ಇವತ್ತು ನಾನು ನಿಮ್ಮ ಜೊತೆ ಒಂದು ಸಿಂಪಲ್ ಆಗಿರುವಂತಹ ಬಾರ್ಡರ್ ಡಿಸೈನ್ ವಿತ್ ಕೆಲವು ಆರಿ ವರ್ಕ್ ಬಿಸ್ನೆಸ್ ಹಿಡಿಯುವ ಟಿಪ್ಸನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಕಂಪ್ಲೀಟಾಗಿ ಈ ವಿಡಿಯೋ ನೋಡಿ, ಬಿಗಿನರ್ಸಿಗಂತೂ ತುಂಬ ಹೆಲ್ಪ್ ಆಗುತ್ತೆ. ಯಾರಿಗೆಲ್ಲ ವರ್ಕ್ ಬರ್ತಿಲ್ಲ ಕಮೆಂಟ್ ಮೆಸೇಜ್ ಕಾಲ್ ಮಾಡ್ತಿದ್ದೀರಾ, ಸೊ ಅಂಥವ್ರು ಕೂಡ ವೀಡಿಯೋಸ್ನ ಫುಲ್ ನೋಡಿ. ನಾನು ಹೇಳ್ತೇನೆ ಹೇಗೆ ಬರುತ್ತೆ ಯಾವಾಗ ಬರುತ್ತೆ ಅಂತ ನಿಮಗೆ ಆರ್ಡರ್ಸ್ ಎಲ್ಲ. ಸೊ ವಿಷಯ ಏನಂದರೆ, ರೀಸೆಂಟಾಗಿ ಒಬ್ಬರು ನನಗೆ ಕಾಲ್ ಮಾಡಿದರು, ಮೇಡಮ್ ನೀವು ಹೇಗೆ ಆರಿ ವರ್ಕ್ ಬಿಸ್ನೆಸ್ ಅಂದರೆ ಕಸ್ಟಮರ್ ಹಿಡಿತೀರಾ? ನಾವು ಟೈಲರ್ ಹತ್ರ ಹೇಳಿದರೆ ಅವರು ಕಮಿಷನ್ ಹಿಡಿದು ಒಂದು ಸ್ವಲ್ಪ ಅಮೌಂಟ್ ನಮ್ಗೆ ಕೊಡ್ತಾರೆ, ನಮಗೆ ಡೈರೆಕ್ಟ್ ಕಸ್ಟಮರ್ ಸಿಗ್ತಿಲ್ಲ ಅಂತ ಹೇಳಿದರು. ನೀವು ಹೇಗೆ ಹಿಡಿತಿದ್ದೀರಾ? ನಾವು ಎಷ್ಟು ಟ್ರೈ ಮಾಡಿದರೂ ಸಿಗ್ತಿಲ್ಲ ಅಂತ ಹೇಳಿದರು ನನಗೆ ಕಸ್ಟಮರ್. ಸೊ ನಾನು ಅದಕ್ಕೆ ಕೇಳಿದೆ, ನೀವು ಎಷ್ಟು ವರ್ಷ ಆಯಿತು ವರ್ಕ್ ಮಾಡೋದು? ನಾನು 5 ತಿಂಗಳಾಯಿತು ಅಂತ ಹೇಳಿದರು. 5 ತಿಂಗಳಲ್ಲಿ ನಾನು ಎಷ್ಟು ಅರ್ನ್ ಮಾಡಿದ್ದೇನೆ ಗೊತ್ತಾ? ಸ್ಟಾರ್ಟಿಂಗ್ 5 ತಿಂಗಳಲ್ಲಿ 500 ರೂಪಾಯೋ 1000 ರೂಪಾಯೋ ಅಷ್ಟೇ ಅರ್ನ್ ಮಾಡಿರೋದು. ವಿಷಯ ಏನಂದರೆ, ಜನಗಳಿಗೀಗ ಹೇಗೆ ಆಗಿದೆ ಅಂದರೆ, ಆರಿ ವರ್ಕ್ ಅಂದರೆ ತುಂಬ ದುಡ್ಡು ಮಾಡ್ಬೋದು, ಅಂದರೆ ಈಗ ಕಲಿತು ಸೆಕೆಂಡ್ ಮಂತಲ್ಲೇ ನಾವು ತುಂಬ ಹಣ ಗಳಿಸ್ಬೋದು ಅಂತ ಒಂದು ಭ್ರಮೆಯಲ್ಲಿದ್ದೀರಾ. ಭ್ರಮೆಯಿಂದ ಹೊರಗಡೆ ಬನ್ನಿ. ನೀವೇನು ತಿಳ್ಕೊಳ್ತೀರಾ ಅಂದರೆ, ತುಂಬ ಜನ ಈಗ ನನ್ನ ಚಾನಲ್ ನೋಡುವವರು ಕೂಡ ತಿಳ್ಕೊಳ್ತಾರೆ, ಈಗ ನಾನೀಗ ಇಷ್ಟು ವರ್ಕ್ ಇದ್ದು ಇಷ್ಟು ಆರ್ಡರ್ ಬಂದಿರೋದೆಲ್ಲ ಹಾಕ್ತಾ ಇರ್ತೇನಲ್ಲ. ಸೊ ಜನಗಳಿಗೆ ಏನಾಗುತ್ತೆ, ನಾವು ಕಲಿತು 2-3 ತಿಂಗಳು ಬಿಟ್ಟು ನಾವು ಇಷ್ಟು ವರ್ಕ್ ತೆಗಿಬೋದು, ಸಾಧ್ಯನೇ ಇಲ್ಲ. ನೀವು ಅಂಥ ಒಂದು ಭ್ರಮೆಯಲ್ಲೇ ಇರಬೇಡಿ. ನಾನು ಸ್ಟ್ರೈಟಾಗಿ ಹೇಳ್ತೇನೆ, ಆ ಭ್ರಮೆಯಿಂದ ಹೊರಗಡೆ ಬನ್ನಿ. ಇಷ್ಟು ಬಿಸ್ನೆಸ್ ಸೆಟ್ ಆಗಲಿಕ್ಕೆ ನಾವು 4-5 ವರ್ಷ ಆದರೂ ಬೇಕು, ಅಥವಾ 1-2-3 ವರ್ಷ ಆದರೂ ಬೇಕು. 2-3 ವರ್ಷದಲ್ಲಿ ನಾವು ಸುಮ್ಮನೆ ಕೂತ್ಕೊಂಡ್ರೆ ಬಿಸ್ನೆಸ್ ಬರುತ್ತಾ? ಆಗಲ್ಲ. ಯಾವುದೇ ಬಿಸ್ನೆಸ್ ಆಗಲಿ, ನೀವು ಕಷ್ಟಪಡದೆ ನಿಮ್ಮ ಹತ್ತಿರ ಕಸ್ಟಮರ್ ಬರೋದೇ ಇಲ್ಲ. ಅದು ಆರಿ ವರ್ಕ್ ಆಗಲಿ ಅಥವಾ ನೀವು ಬೇರೆ ಯಾವುದಾದ್ರೂ ಸೆಲ್ ಮಾಡಿ, ಸಾರಿ ಸೆಲ್ ಮಾಡ್ತೀರಾ, ಜ್ಯುವೆಲರಿ ಸೆಲ್ ಮಾಡ್ತೀರಾ, ಅಥವಾ ಹೋಟೆಲ್ ಬಿಸ್ನೆಸ್ ಮಾಡ್ತೀರಾ, ಏನೇ ಮಾಡಿ. ಹೋಟೆಲ್ ಬಿಸ್ನೆಸ್ ಆದರೆ ನಿಮ್ಮ ಫುಡ್ಡು ಟೇಸ್ಟ್ ಮೇಲೆ ಬರ್ತಾರೆ ಅಂತ ತಿಳ್ಕೊಳ್ಳಿ. ಬಟ್ ಇದು ನಾವು ಒಬ್ಬರು ಹಾಕುವುದು ಅಂದರೆ ಫ್ಯಾಷನ್ ಐಟಮ್ ನಾವು ಸೆಲ್ ಮಾಡುವಾಗ ನಾವು ಜಾಸ್ತಿ ನಮ್ಮ ಪ್ರಾಡಕ್ಟನ್ನು ನಾವು ಎಷ್ಟು ಜನಗಳಿಗೆ ತಲುಪಿಸ್ತೇವೆ. ಈಗ ಒಂದು 10,000 ಜನ ನೋಡಿದರು ಅಂತ ತಿಳ್ಕೊಳ್ಳಿ. ನಿಮ್ಮದೊಂದು ವಿಡಿಯೋ ಯೂಟ್ಯೂಬಲ್ಲಿ ನೀವೊಂದು ವಿಡಿಯೋ ಹಾಕಿದರೆ ಅದನ್ನು 10,000 ಜನ ನೋಡಿದರು. ಅದರಲ್ಲಿ ನಿಮ್ಮ ಹತ್ತಿರ ತಗೊಳ್ಳೋದೆಷ್ಟು ಜನ? 1 ಅಥವಾ 2 ಜನ ಅಷ್ಟೇ. 10,000ದಲ್ಲಿ ನಿಮಗೆ ಆರ್ಡರ್ ಕೊಡುವವರು 1 ಅಥವಾ 2 ಜನ. ನೀವು 10,000 ವೀಡಿಯೋಸ್ ರೀಚ್ ಆಯಿತು ಅಂದರೆ 10,000 ಜನಕ್ಕೆ 1-2 ಆದರೆ ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡಬೇಕು ಅದರಲ್ಲೇ ತಿಳ್ಕೊಳ್ಳಿ. ಅಂದರೆ ಸ್ಟಾರ್ಟಿಂಗ್ ಯಾರಿಗೂ ಬಿಸ್ನೆಸ್ ಸೆಟ್ ಆಗಲ್ಲ. ಎಷ್ಟೇ ದೊಡ್ಡ ಈಗ ಶ್ರೀಮಂತರಾಗಿರಲಿ, ಅವರು ಸ್ಟಾರ್ಟಿಂಗ್ ಝೀರೋದಿಂದನೇ ಬಂದವರು, ಯಾರು ತುಂಬ ದೊಡ್ಡ ಹಣ ಇಟ್ಕೊಂಡು ಬಂದವರಲ್ಲ. ಅಂದರೆ ಏನಾಗುತ್ತೆ ಅಂದರೆ, ನಾವು ಟೈಮ್ ಹೋದಾಗೆ ನಮಗೆ ಹೇಗೆ ಬಿಸ್ನೆಸ್ ಮಾಡಬೇಕು, ಹೇಗೆ ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ ನಮಗೆ ಒಂದು ಐಡಿಯಾ ಸಿಗ್ತಾ ಹೋಗುತ್ತೆ, ಗೊತ್ತಾಯ್ತಾ? ಸೊ ಆಗ ನಾವು ಏನು ಮಾಡಬೇಕು ಅಂದರೆ, ಸುಮ್ಮನೆ ಒಂದು ಕಲಿತು ಈಗ ನೋಡಿ 2 ತಿಂಗಳ ಕೋರ್ಸ್ ಮುಗೀತು ನಿಮ್ಮದು ಆರಿ ವರ್ಕ್. 2 ತಿಂಗಳು ಸುಮ್ಮನೆ ಮನೆಯಲ್ಲಿದ್ದೀರಾ. 5ನೇ ತಿಂಗಳಿಂದ ನೀವು ಸ್ಟಾರ್ಟ್ ಮಾಡಿದ್ದೀರಾ ಬಿಸ್ನೆಸ್ ಮಾಡಲಿಕ್ಕೆ. ಸ್ಟಾರ್ಟ್ ಮಾಡುವಾಗಲೇ ನಿಮಗೆ ಬರುತ್ತಾ? ಆ 2 ತಿಂಗಳು ಸುಮ್ಮನೆ ಕೂತ್ಕೊಂಡ್ರಲ್ಲ, ಅದರಲ್ಲಿ ಏನಾದರೂ ನೀವು ಮಾಡ್ತಿದ್ರೆ, ಒಂದು ಯೂಟ್ಯೂಬು, ಒಂದು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಅದರಲ್ಲಿ ಒಂದೊಂದು ಡಿಸೈನ್ ಮಾಡಿ ಹಾಕೋದು. ಆ 2 ತಿಂಗಳಲ್ಲಿ ನಿಮಗೆ ಕಡಿಮೆ ಅಂದರೆ 1,000 ಸಬ್ಸ್ಕ್ರೈಬರ್ ಬರ್ತಿದ್ರು. ಅಂದರೆ ಕಂಟಿನ್ಯೂಸ್ ಹಾರ್ಡ್ ವರ್ಕ್ ಮಾಡಿದಾದಮೇಲೆ ನೀವು 2 ತಿಂಗಳು ಕ್ಲಾಸ್ ಕಲಿತು 2 ತಿಂಗಳು ಸುಮ್ಮನೆ ಕೂತ್ಕೊಂಡು ನಂತರ 5ನೇ ತಿಂಗಳಿಗೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ನಮಗೆ ಬಿಸ್ನೆಸ್ ಬರ್ತಿಲ್ಲ ಅಂತ ಹೇಳಿದರೆ ಹೇಗಾಗುತ್ತೆ? ಯಾರಾದರೂ ನಿಮ್ಮನ್ನು ಹುಡ್ಕೊಂಡು ಬರ್ತಾರಾ? ಇಲ್ಲ. ಬಿಸ್ನೆಸ್ ಅಂದರೆ ಈಗ ತುಂಬ ಅಂದರೆ ನಿಮ್ಮಂಥ ವರ್ಕ್ ಮಾಡೋರು, ನನ್ನಂಥ ವರ್ಕ್ ಮಾಡೋರು ಎಷ್ಟೋ ಲಕ್ಷಗಟ್ಟಲೆ ಜನ ಇದ್ದಾರೆ. ಅಂಥವರಿಗೆಲ್ಲ ಹೋಗಿ ನಮ್ಮ ಜೊತೆ ಒಂದು ಆರ್ಡರ್ ಆದರೂ ನಮಗೆ ಸಿಗುತ್ತಂದರೆ ಅದು ನಮ್ಮ ಪುಣ್ಯ. ಅಂಥದ್ರಲ್ಲಿ ನಾನು ತುಂಬ ಆರ್ಡರ್ ತಗೊಳ್ತಿದ್ದೇನೆ. ಇದು ನಾನು ಮಾಡಿರೋ ಇದು ಲಕ್ಕಲ್ಲ, ನಂದು ಲಕ್ಕಲ್ಲ. ಎಂತ ಗೊತ್ತಾ, ನಾನು ಹಾರ್ಡ್ ವರ್ಕ್ ಮಾಡಿದ್ದೇನೆ ಅಷ್ಟು 6 ವರ್ಷದಿಂದ ರಾತ್ರಿ ಹಗಲು ಎಷ್ಟು ದಿನ. ನಾನು ಈಗ ಒಂದು 6 ವರ್ಷದಲ್ಲಿ ನಾನು 1 ವರ್ಷ ಏನಾದರೂ ಕರೆಕ್ಟ್ ಮಲಗಿರುವೆ ಟೈಮಿಗೆ, ಮತ್ತು 5 ವರ್ಷ ನಾನು ಮಲಗಿರೋದು ರಾತ್ರಿ 2 ಗಂಟೆ, 1:30, 1, 12 ಗಂಟೆ ಅದೇ ಅಷ್ಟಕ್ಕೆ. ಈಗ ಮಾತ್ರ ನಾನು ಸ್ವಲ್ಪ ಟೈಮ್ ಸೆಟ್ ಮಾಡ್ಕೊಂಡಿದ್ದೇನೆ, ಯಾಕಂದರೆ ನಮ್ಮದು ತುಂಬ ಲೇಟ್ ನೈಟ್ ಮಲಗಿದ್ರು ಹೆಲ್ತು ಅಪ್ಸೆಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ನಾನೀಗ ವರ್ಕ್ ಮಾಡ್ತೇನೆ. ಬೆಳಿಗ್ಗೆ ಬೇಗ ಎದ್ದು ವರ್ಕ್ ಮಾಡ್ತೇನೆ. 4 o'clock, ಬೆಳಿಗ್ಗೆ 4 o'clock 5 o'clock ಎದ್ದು ವರ್ಕ್ ಮಾಡ್ತೇನೆ. ಸೊ ಹಾಗಾಗಿ ನನಗೆ ನೈಟ್ ಇದ್ದು ಟೈಮ್ ಬ್ಯಾಲೆನ್ಸ್ ಆಗುತ್ತೆ. ನೀವು ಆ ಭ್ರಮೆಯಿಂದ ಹೊರಗಡೆ ಬರಬೇಕು. ಅಂದರೆ ಈಗ ನಮಗೆ ಬಿಸ್ನೆಸ್ ಸೆಟ್ ಆಗಬೇಕು, ಈಗಲೇ ಆಗಬೇಕು, ಈಗಲೇ ನಾವು ಹಣ ಮಾಡಬೇಕು, ಈಗಲೇ ನಾವು ಅದು ತೆಗಿಬೇಕು ಇದು ತೆಗಿಬೇಕು ಅಂತ. ನಾನು ಸ್ಟಾರ್ಟ್ ಮಾಡಿರೋದೇ 200 ರೂಪಾಯಿ ಮೆಟೀರಿಯಲ್ ಹಾಕಿ 200 ರೂಪಾಯಿದು ಬ್ಲೌಸ್ ಆರ್ಡರ್ ಸಿಕ್ಕಿದೆ. 200 ರೂಪಾಯಿ ಸ್ಟಾರ್ಟಿಂಗ್. ಮತ್ತೊಂದು 1 ತಿಂಗಳು ಬಿಟ್ಟು ಒಂದು 300-400 ರೂಪಾಯಿ ಸಿಕ್ಕಿತು. ಒಂದು 5 ತಿಂಗಳಲ್ಲಿ ಅಂದರೆ ನಾನು ವರ್ಕ್ ಸ್ಟಾರ್ಟ್ ಮಾಡಿ ಒಂದು 5 ತಿಂಗಳಲ್ಲಿ ಕಡಿಮೆ ಅಂದರೆ 1,000 ರೂಪಾಯಿ ನಾನು ಅರ್ನ್ ಮಾಡಿದ್ದೇನೆ ಅಷ್ಟೇ. ಅದಕ್ಕಿಂತ ಜಾಸ್ತಿ ಅರ್ನ್ ಮಾಡಲಿಲ್ಲ. ನಾನು ಆಗಲೇ ಬಿಡ್ತಿದ್ರೆ
5 ತಿಂಗಳಾಯಿತು, 1,000 ರೂಪಾಯಿನೇ ನಾನು ಮಾಡಿರೋದು. ಕೆಲಸಕ್ಕೆ ಹೋಗ್ತಿದ್ರೆ 50,000 ಸಿಗ್ತಿತ್ತು, 10,000 ತಿಂಗಳಿಗೆ 10,000, 5 ತಿಂಗಳಿಗೆ 50,000 ಆಗಲಿಲ್ವಾ? ಯಾಕೆ? ನಾನು 12,000 ನಂದು 6 ವರ್ಷಕ್ಕಿಂತ ಮುಂಚೆ 12,000 ರೂಪಾಯಿ ಸಂಬಳ ಇದ್ದ ಜಾಬ್ ಬಿಟ್ಟು ನಾನು ಇದು ಸ್ಟಾರ್ಟ್ ಮಾಡಿದ್ದು. ನನ್ನ ಮನೆಯಲ್ಲಿ ತುಂಬ ಬೈತಿದ್ರು, ಯಾಕಂದರೆ ಅಷ್ಟು ಒಳ್ಳೆ ಸಂಬಳ ಇದ್ದು ಬಿಟ್ಟು ನೀನು ತಿಂಗಳಿಗೆ 1,000ದ್ದು ಬ್ಲೌಸು, ತಿಂಗಳಿಗೆ 500 ರೂಪಾಯಿದು ಬ್ಲೌಸ್ ಬಂದರೆ ಸಾಕಾಗುತ್ತಾ ಅಂತ. ನಾನು ಅದೆಲ್ಲ ಕೇಳಿ ಬಿಡ್ತಿದ್ರೆ ವರ್ಕ್, ಈಗ ನಾನು ಈ ಮಟ್ಟಕ್ಕೆ ಬರಲಿಕ್ಕೇ ಇರಲಿಲ್ಲ, ಆಯಿತಾ? ಸೊ ಯಾಕಂದರೆ ಅದು ನನ್ನ ಹಾರ್ಡ್ ವರ್ಕ್, ನನ್ನ ಲಕ್ ಅಲ್ಲ, ನನ್ನ ಹಾರ್ಡ್ ವರ್ಕ್. ಅದು ನನ್ನ ಹಾರ್ಡ್ ವರ್ಕಿಗೆ ಸಿಕ್ಕಿದ ಏನು ಹೇಳ್ತೇವೆ ಪ್ರತಿಫಲ. ಅದು ಇಷ್ಟು ಆರ್ಡರ್ ಬರುತ್ತೆ. ಈಗ ನಾನು ಹೇಳ್ತೇನೆ, ನನ್ನ ಕೈಯಲ್ಲಿ ಎಷ್ಟು ಬ್ಲೌಸ್ ಇದೆ ಗೊತ್ತಾ ಈಗ ವರ್ಕ್ ಮಾಡಲಿಕ್ಕೆ? ಒಂದು ಕಸ್ಟಮರ್ ಇದ್ದು 3 ಬ್ಲೌಸ್ ಇದೆ, ಇನ್ನೊಂದು ಕಸ್ಟಮರ್ ಇದ್ದು ನನಗೆ 9 ಬ್ಲೌಸ್ ಇದೆ, ಇನ್ನೊಂದು ಕಸ್ಟಮರ್ ಇದ್ದು 4 ಬ್ಲೌಸ್ ಇದೆ. ಟೋಟಲ್ ಎಷ್ಟಾಯಿತು? 9, 13, 16 ಬ್ಲೌಸ್ ಇದೆ ನನ್ನ ಕೈಯಲ್ಲಿ. ಇದು ನಾನು 5 ತಿಂಗಳಲ್ಲೇ ಬಿಡ್ತಿದ್ರೆ ಎಲ್ಲ, ಈಗ ನನ್ನ ಕೈಯಲ್ಲಿರೋ ಬ್ಲೌಸ್ ಎಲ್ಲ 3,000 ಇದ್ದು ಮೇಲೆ ಇದ್ದು 16 ಬ್ಲೌಸ್ ಇದೆ ನನ್ನ ಕೈಯಲ್ಲಿ. ಸೊ ಇದು ನನ್ನ ಹಾರ್ಡ್ ವರ್ಕಿಗೆ ಸಿಕ್ಕಿದ ಒಂದು ಫಲ. ಹಾಗೆ ನಾವು ಏನು ಮಾಡಬೇಕು ಅಂದರೆ, ಈಗ ನೀವು ಕಲ್ತ್ರಾ 2 ತಿಂಗಳಲ್ಲಿ, ನನಗೆ 10,000ದ್ದು ಬ್ಲೌಸ್ ಬೇಕು, ನನಗೆ 20,000ದ್ದು ಬ್ಲೌಸ್ ಬೇಕು. ಮೊದಲು ನೀವು ತಿಳ್ಕೊಳ್ಳಿ, ನಿಮಗೆ 5,000, 10,000ದ್ದು ವರ್ಕ್ ಮಾಡುವಷ್ಟು ನಿಮ್ಮ ಹತ್ರ ಕೆಪಾಸಿಟಿ ಇದೆಯಾ, ಫಿನಿಶಿಂಗ್ ನೀಟ್ ಬರುವಂತಹ ಒಂದು ಕಾನ್ಫಿಡೆನ್ಸ್ ಇದೆಯಾ ನಿಮಗೆ, ಮತ್ತೆ ನೀವು ಕಸ್ಟಮರ್ ಬ್ಲೌಸ್ ಮೇಲೆ ಮಾಡಿ. ಅಂದರೆ ಕಸ್ಟಮರ್ ಇದು ಅಮೌಂಟ್ ಬರುತ್ತೆ ಅಂತ ನೀವು ಥಿಂಕ್ ಮಾಡಿ ಕೂತ್ಕೊಳ್ಳಿ. ನಾನು ತುಂಬ ಜನಕ್ಕೆ ಕೇಳ್ತಾರೆ ನನ್ನ ಹತ್ರ, ನೀವು ಹೇಗೆ ಇಷ್ಟು ಆರ್ಡ್ರ್ ಹಿಡಿತೀರಾ, ಹೇಗೆ? ಒಬ್ಬರದ್ದು ಐಡಿಯಾ ತಗೊಳ್ಳೋದಲ್ಲ, ನಾವು ಹೇಗೆ ಮಾಡಬೇಕು ಅಂತ ಫಸ್ಟ್ ನಾವು ಅಪ್ಲೈ ಮಾಡಬೇಕು. ಈಗ ನನಗೆ ಮೊನ್ನೆ ತುಂಬ ಜನ ಕಾಲ್ ಮಾಡಿದರು, ನಾನು ಹೇಳಿದ್ದೇನೆ ಅವರಿಗೆ, ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ, ಕಸ್ಟಮರ್ ನಿಮಗೆ ಕಾಂಟ್ಯಾಕ್ಟ್ ಆಗ್ತಾರೆ, ಈಗಲೇ ನಾಳೆ ಕಾಂಟ್ಯಾಕ್ಟ್ ಆಗಲ್ಲ, ಒಂದು 5-6 ತಿಂಗಳು ಬಿಟ್ಟು ಕಾಂಟ್ಯಾಕ್ಟ್ ಆಗ್ತಾರೆ ಅಂತ. ಜನಗಳಿಗೆ ಕಾಯುವಷ್ಟು ಪೇಷನ್ಸ್ ಇಲ್ಲ. ಅಂದರೆ 5 ತಿಂಗಳು ಕಾಯಬೇಕು, 6 ತಿಂಗಳು ಕಾಯಬೇಕು, ಅಷ್ಟು ಕಾಯಬೇಕಂತ. ಅಷ್ಟು ಕಾದ್ರೇ ನಿಮಗೆ ಬಿಸ್ನೆಸ್ ಸೆಟ್ ಆಗೋದಲ್ಲದೆ. ಈಗ ಇವತ್ತು ಒಂದು ವಿಡಿಯೋ ಹಾಕಿದ್ವಿ, ನಾಳೆನೇ 1 ಮಿಲಿಯನ್ ಹೋಗಿ ಅದರಲ್ಲಿ ನಿಮಗೆ 10,000 ಜನ ಕಸ್ಟಮರ್ ಬಂದು ನಿಮಗೆ 1 ಲಕ್ಷ ಬೆನಿಫಿಟ್ ಆಗುತ್ತಾ? ಇಲ್ಲ. ಈಗ ನೀವು ತಿಳ್ಕೊಳ್ಬೇಕಾದದ್ದೇನೆಂದರೆ, ನಮ್ಮಂಥ ತುಂಬ ಜನ ಇದ್ದಾರೆ ವರ್ಕ್ ಮಾಡುವವರು. ಅದರಲ್ಲಿ ನಾವು ಗ್ರೋ ಆಗಬೇಕಂದ್ರೆ ಮೇಯ್ನ್ ನಾವು ತಿಳ್ಕೊಳ್ಬೇಕಾದದ್ದು, ನಾವು ವರ್ಕಿಗೆ ಎಷ್ಟು, ಅಂದರೆ ವರ್ಕನ್ನು ಎಷ್ಟು ನೀಟಾಗಿ ಮಾಡ್ತೇವೆ, ಇನ್ನೊಂದು ಯಾವ ಮೆಟೀರಿಯಲ್ ಯೂಸ್ ಮಾಡ್ತೇವೆ, ಮತ್ತು ಇನ್ನೊಂದು ನಮ್ಮ ಪ್ರೈಸ್ ಎಷ್ಟು, ನಾವು ಡೆಲಿವರಿ ಕೊಡುವ ಟೈಮ್ ಎಷ್ಟು, ಟೈಮ್ಗೆ ಕರೆಕ್ಟ್ ಕೊಡ್ತೇವಾ, ಫಿನಿಶಿಂಗ್ ಚೆನ್ನಾಗಿ ಉಂಟಾ, ನಾವು ಮಾತಾಡುವ ಸ್ಟೈಲ್ ಚೆನ್ನಾಗುಂಟಾ, ಒಬ್ಬರ ಹತ್ರ ರೆಸ್ಪೆಕ್ಟಾಗಿ ಮಾತಾಡ್ತೇವಾ. ಸೊ ಅದು ಮೇಯ್ನ್, ಆಯಿತಾ? ಸೊ ತುಂಬ ಜನ ನನಗೆ ತುಂಬ ಕಾಲ್ ಮಾಡ್ತಿದ್ದಾರೆ ಹೇಗೆ ಸೆಟ್ ಮಾಡೋದು ಅಂತ. ಸೊ ಇದನ್ನು ಫಸ್ಟ್ ನೀವು ಇದು ಮಾಡ್ಕೊಳ್ಳಿ. ಅಂದರೆ ನೀವು ಫಸ್ಟ್ ಇದನ್ನು ಏನು ಮಾಡಿ, ಟ್ರೈ ಮಾಡಿ. ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ ಓಪನ್ ಮಾಡಿ, ಫ್ರೀ ಇದೆ, ಯೂಟ್ಯೂಬೆಲ್ಲ ಫ್ರೀ ಇದೆ ಓಪನ್ ಮಾಡಲಿಕ್ಕೆ. ಮಾಡ್ಕೊಳ್ಳಿ. ನಿಮಗೆ ಬರುವ ಸ್ಟಿಚಸ್ ಎಲ್ಲ ಒಂದೊಂದು ಕ್ಲಿಪ್ ಮಾಡಿ, ಒಂದು ವೀಡಿಯೋಸ್ ಎಲ್ಲ ಹಾಕಿ, ಜನಗಳು ನೋಡ್ತಾರೆ, ಇಷ್ಟ ಆಯಿತಾ, ನಿಮಗೆ ವರ್ಕ್ ಕೊಡ್ತಾರೆ. ಮತ್ತು ನೀವು ವರ್ಕ್ ಮಾಡಿರೋದನ್ನು ಯೂಟ್ಯೂಬಿಗೆ ಹಾಕಿ, ಆಗ ಇನ್ನೂ ಜನ ನೋಡ್ತಾರೆ, ವರ್ಕ್ ಕೊಡ್ತಾರೆ. ಸೊ ಕಂಟಿನ್ಯೂಸ್ ಪ್ರಾಕ್ಟೀಸ್ ಇದ್ದರೆ, ಹಾರ್ಡ್ ವರ್ಕ್ ಇದ್ದರೆ ಮಾತ್ರ ಸಕ್ಸಸ್. ಅಲ್ಲದೆ ಒಬ್ಬರನ್ನು ನೋಡಿ ನಾವು ಹೀಗೆ ಆಗಬೇಕು ಅಂದರೆ ಖಂಡಿತ ಆಗಲ್ಲ. ನಾನು ಬರೆದು ಕೊಡ್ತೇನೆ. ಒಬ್ಬರನ್ನು ನೋಡಿ ನಾವು ಹೀಗೆ ಆಗಬೇಕು ಅಂದರೆ ಅದು ಚಾನ್ಸೇ ಇಲ್ಲ. ಹಾಗಿದ್ದರೆ ಎಷ್ಟೋ ಜನ ಎಷ್ಟೋ ಕೋಟಿಗಟ್ಟಲೆ ಮಾಡ್ತಿದ್ರು. ನಿಮ್ಮ ಹಾರ್ಡ್ ವರ್ಕ್ ಮಾತ್ರ ನಿಮ್ಮ ಕೈ ಹಿಡಿಯೋದಲ್ಲದೆ ನಿಮ್ಮ ಲಕ್ ಅನ್ನೋದು ಸುಮ್ಮನೆ ಇದರಲ್ಲೆಲ್ಲ ನೀವು ಪರಿಶ್ರಮ ಪಟ್ಟರೆ ಮಾತ್ರ ನೀವು ಗ್ರೋ ಆಗ್ತೀರಾ. ಇದು ನಾನು ಬರೆದು ಕೊಡ್ತೇನೆ, ಯಾಕಂದರೆ ನನ್ನ ಎಕ್ಸ್ಪೀರಿಯೆನ್ಸ್. ನಾನು ಲಕ್ ಅಂತ ಕೂತ್ಕೊಂಡಿದ್ರೆ ಯಾವ ಲಕ್ಕು ಬರ್ತಿರಲಿಲ್ಲ. ನಾನು ಹಾರ್ಡ್ ವರ್ಕ್ ಮಾಡಿದೆ, ಸೊ ಈಗ ಇಷ್ಟು ಇದ್ದೇನೆ. 1000ಗಿಂತ ಜಾಸ್ತಿ ಬ್ಲೌಸಸ್ ಮಾಡಿದ್ದೇನೆ, ತುಂಬ ಸ್ಟೂಡೆಂಟಿಗೆ ಹೇಳಿಕೊಡ್ತಾ ಇದ್ದೇನೆ. ಗ್ರೋ ಆಗ್ಬೋದು. ಕಂಪೇರ್ ಮಾಡೋದನ್ನು ಬಿಟ್ಟು ನಾನೇನು ಮಾಡಬೇಕು ಅದನ್ನು ಫಸ್ಟು ನೀವು ನೋಡ್ಕೊಳ್ಳಿ, ಆದರೆ ಮಾತ್ರ ನೀವು ಗ್ರೋ ಆಗ್ತೀರಾ, ಆಯಿತಾ? ಸೊ ಇವತ್ತೊಂದು ಸಿಂಪಲ್ ಸ್ಟಿಚಸ್ ಜೊತೆ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ಇದನ್ನು ಸೀರಿಯಸ್ ಆಗಿ ತಗೊಳ್ಳಿ. ಥ್ಯಾಂಕ್ ಯು. ಬಾಯ್.